ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ರಾಗಿಣಿ ಕಾಳೇಕರ್ ಅಂತ. ಊರು ಗಂಗಾವತಿ. ಇವರ ವಯಸ್ಸು ಬಂದು 40 ವರ್ಷ ತುಂಬಿದೆ ಅಂತ ಹೇಳಿದ್ದಾರೆ. ಬಯಕೆ ಗೂಟ ಬಾಯಿಗೆ ಇಟ್ಟಿಕೊಳ್ಳುವುದು. ಆಸ್ತಿ ತಂದೆಯ ಆಸ್ತಿ ಸಾಕಷ್ಟು ಇದೆ. ಗಂಡ ನಿಧನರಾಗಿದ್ದಾರೆ. ಮಕ್ಕಳು ಒಬ್ಬಳೇ ಮಗಳು. ತಿಕಗಳು ದಪ್ಪವಾಗಿ ಇವೆ. ಮೊಲೆಗಳು ಕೈ ತುಂಬಾ ಬರುತ್ತವೆ. ಸ್ನೇಹಿತರೆ, ಇಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ನನಗೆ ಈ ರೀತಿ ಸಹಾಯ ಮಾಡಿ. ರಾತ್ರಿ ಒಬ್ಬಳೇ ಇದ್ದಾಗ ಮನೆಗೆ ಬಂದು ಸುಖ ನೀಡಿ. ಬೇಡ ಅಂದರೂ ಒತ್ತಾಯ ಪೂರ್ವಕವಾಗಿ ಊಟ ನುಗ್ಗಿಸಬೇಕು. ಸುಖ ಕೊಡುವಾಗ ಸುಸ್ತಾದರೆ ಬೇರೆಯವರಿಗೆ ಅವಕಾಶ ನೀಡ್ತೀನಿ. ತಂದೆಯ ಆಸ್ತಿ ಸಾಕಷ್ಟಿದೆ, ನಿಮಗೂ ಪಾಲು ಕೊಡ್ತೀನಿ. ತೋಟದ ಕೆಲಸಕ್ಕೆ ಸಹಾಯ ಮಾಡಿದರೆ ತೂತು ಫ್ರೀಯಾಗಿ ಕೊಡ್ತೀನಿ. ನಿಮ್ಮ ಜೊತೆ ನಿಮ್ಮ ಗೆಳೆಯನು ಬಂದರೆ ತುಂಬಾನೇ ಒಳ್ಳೆಯದಾಗುತ್ತೆ. ನನಗೆ ತಿಂಡಿ ಜಾಸ್ತಿ, ನೀವು ಬಂದರೆ ಹೇಳ್ತೀನಿ ಯಾಕೆ ಅಂತ. ನೀವು ಕೊಡುವ ಸುಖಕ್ಕೆ 2 ದಿನ ಹೇಳುವುದಕ್ಕೆ ಆಗಬಾರದು. ಬೇಗ ಬಂದವರಿಗೆ ಮೊದಲ ಅವಕಾಶ ಕೊಡ್ತೀನಿ, ಓಕೆನಾ? ಸ್ನೇಹಿತರೆ, ರಾಗಿಣಿಗೆ ಹೇಗೆಲ್ಲ ಮಾಡಿದರೆ ಸಹಾಯ ತೋರಿದ ಹಾಗೆ ಆಗುತ್ತೆ ಅನ್ನುವುದನ್ನ ವಿಸ್ತಾರವಾಗಿ ವಿವರಣೆಯೊಂದಿಗೆ ವಿಷಯವನ್ನ ತಿಳಿಸಿದ್ದಾರೆ. ಹೀಗಿದ್ದರೆ ಮಾತ್ರ ಸುಖ ಕೊಡ್ತೀನಿ. ಕಾಮುಕ ನೋಟ ತುಂಬಿ ತುಳುಕಬೇಕು, ಅಗಲ ಮಾಡಿ ಕೊಡ್ತೀನಿ. ಕರಿಮಿಸೆಯ ಗಂಡಸರು ತುಂಬಾನೇ ಇಷ್ಟ. ಬೇಗ ಬನ್ನಿ. ಕೇಯುವಾಗ ಸುಸ್ತು ಅನ್ನುವ ಹಾಗಿಲ್ಲ. ಯಾಕೆ ಅಂತ ಕೇಳಬೇಡಿ. ಸುರಂಗಕ್ಕೆ ನುಗ್ಗುವ ಹಾಗೆ ಗೂಟ ಇಟ್ಟು ಹೊಡೆಯಬೇಕು. 1 ಗಂಟೆ ಕೇಯುವ ಸಾಮರ್ಥ್ಯ ಇದ್ದರೆ ಮಾತ್ರ ಸಂಬಂಧ ಬೆಳೆಸ್ತೀನಿ. ತೂತಿಗೆ ಸಮಾಧಾನ ಆಗುವವರೆಗೆ ಕೇಯಬೇಕು, ಓಕೆನಾ? ಒಬ್ಬಳೇ ಇದ್ದಾಗ ಮಾತ್ರ ಸ್ವರ್ಗ ಸುಖ ಕೊಡ್ತೀನಿ. ಕುಡಿದು ಬಂದು ದೆಂಗುವವರಿಗೆ ತೂತು ಕೊಡುವುದಿಲ್ಲ. ಹಾರಂಗಳು ಸುಂದರವಾದ ಮತ್ತು ಸಂಕೀರ್ಣವಾದ ಲಕ್ಷಣಗಳನ್ನು ಒಳಗೊಂಡಿರುವ ಉದ್ದನೆಯ ನೆಕ್ಲೆಸ್ಗಳಾಗಿವೆ ಮತ್ತು ಅವುಗಳನ್ನು ರಾಣಿ ಹಾರ ಅಥವಾ ಹಾರಂ ಎಂದು ಕರೆಯಲಾಗುತ್ತದೆ. ಈ ಹಾರಂಗಳು ಅತ್ಯಂತ ಸಾಂಪ್ರದಾಯಿಕವಾಗಿವೆ ಮತ್ತು ಫ್ಯಾಷನ್ ಪರಿಕರಗಳ ಆರಂಭಿಕ ರೂಪಗಳಲ್ಲಿ ಒಂದಾಗಿದೆ. ಟೆಂಪಲ್ ಜ್ಯುವೆಲರಿ ಅಸಾಧಾರಣ ಆಭರಣಗಳನ್ನು ಮಾಡಲು ವಿವರವಾದ ಸಾಕ್ಷಿ ವಿನ್ಯಾಸಗಳೊಂದಿಗೆ ದೇವಾಲಯದ ಮೋಟಿಫರ್ಗಳನ್ನು ಬಳಸುತ್ತದೆ. ರಾಣಿ ಹಾರ್ಸ್ ಅನ್ನು ಭಾರತೀಯ ಉಪಖಂಡದ ಸಾಮ್ರಾಜ್ಯಗಳ ರಾಣಿ ಮತ್ತು ರಾಜಕುಮಾರಿಯರು ಧರಿಸುತ್ತಿದ್ದರು. ಉದ್ದವಾದ ಮತ್ತು ವಜ್ರಗಳು, ಮಾಣಿಕ್ಯಗಳು ಅಥವಾ ಪಚ್ಚೆಗಳಿಂದ ಸುತ್ತುವರಿಯಲ್ಪಟ್ಟಿರುವ ವಿವಿಧ ರೀತಿಯ ಹಾರಂಗಳಿವೆ. ಸಂಕೀರ್ಣವಾದ ಸುರುಳಿಗಳು ಮತ್ತು ಹೂಗಳ ಹಂದರದ ಉದ್ದಕ್ಕೂ ದೇವರುಗಳು, ದೇವತೆಗಳು, ಪ್ರಾಣಿಗಳು ಮತ್ತು ಪಕ್ಷಿಗಳ ಕೆತ್ತನೆಗಳನ್ನು ಗಮನಿಸಬಹುದು. ಪುರಾತನ ಆಭರಣಗಳು ಸುಂದರವಾದ ಮತ್ತು ವಿಸ್ತಾರವಾದ ರಾಣಿ ಹಾರಗಳನ್ನು ಹೊಂದಿವೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.